ಇವತ್ತು ಬೆಳಗಿನ ಜಾವ 2 ಗಂಟೆಗೆ ಒಂದು ಆಕ್ಸಿಡೆಂಟ್ ಆಗಿದೆ NH48 ಅಲ್ಲಿ ಜವನಗೊಂಡನಲ್ಲಿ ವಿಲೇಜ್ ಬಳಿ ಆಕ್ಸಿಡೆಂಟ್ ಆಗಿದೆ. ಒಂದು ಕಂಟೈನರ್ ಲಾರಿ ಚಿತ್ರದುರ್ಗದಿಂದ ಬ್ಯಾಂಗ್ಳೂರು ಹೋಗೋ ರೂಟಲ್ಲಿ ಕಂಟೈನರ್ ಲಾರಿ ಅದು ಡಿವೈಡರ್ ಮೇಲೆ ಹತ್ತಿಬಿಟ್ಟು ಅಪೋಸಿಟ್ ಸೈಡ್ ಬಂದು ಒಂದು ಪ್ಯಾಸೆಂಜರ್ ಬಸ್ ಅನ್ನ ಡಿಕ್ಕಿ ಹೊಡೆದಿದೆ. ಒಂದು ಸೀಬರ್ಡ್ ಪ್ಯಾಸೆಂಜರ್ ಬಸ್, ಪ್ರೈವೇಟ್ ಪ್ಯಾಸೆಂಜರ್ ಬಸ್. ಈ ಒಂದು ಆಕ್ಸಿಡೆಂಟ್ ಇಂದ ಬೆಂಕಿ ಹತ್ತಿಕೊಂಡು ಬಸ್ ಕಂಪ್ಲೀಟ್ ಆಗಿ ಸುಟ್ಟು ಹೋಗಿದೆ ಮತ್ತು ಲಾರಿ ಕೂಡ ಪಾರ್ಷಿಯಲಿ ಬರ್ನ್ ಆಗಿದೆ. ಬಸ್ನಲ್ಲಿ ಒಟ್ಟು 32 ಜನ ಪ್ಯಾಸೆಂಜರ್ಸ್ ಅಂಡ್ ಡ್ರೈವರ್ ಕಂಡಕ್ಟರ್ ಸೇರಿ 32 ಜನ ಇದ್ರು. ಅದರಲ್ಲಿ 25 ಜನ ಇಲ್ಲಿವರೆಗೂ ನಾವು ಟ್ರ್ಯಾಕ್ ಮಾಡಿದೀವಿ, ಅವರೆಲ್ಲ ಸೇಫ್ ಆಗಿದ್ದಾರೆ. ಉಳಿದಂತ 7 ಜನರಲ್ಲಿ ನಿಮಗೆ ಬಸ್ ಒಳಗಡೆ ಈವರೆಗೂ 4 ಬಾಡಿ ಸಿಕ್ಕಿದೆ, ಡೆಡ್ ಬಾಡಿ ಸಿಕ್ಕಿದೆ. ಅದನ್ನ ನಾವು ಕಲೆಕ್ಟ್ ಮಾಡಿದ್ವಿ. ಇನ್ನು 3 ಜನ ಸಂಪರ್ಕಕ್ಕೆ ಬಂದಿಲ್ಲ ಮತ್ತು ಬಾಡಿಗೋಸ್ಕರ ಕೂಡ ನಾವು ಹುಡುಕಾಡ್ತಾ ಇದ್ವಿ. ಅದು ಬಿಟ್ರೆ ಲಾರಿಯಲ್ಲಿ ಒಬ್ಬನೇ ಡ್ರೈವರ್ ಇದ್ದ, ಅವನು ಈ ಫೈರ್ ನಲ್ಲಿ ಸುಟ್ಟೋಗಿ ಡೆತ್ ಆಗಿದ್ದಾನೆ. ಸೊ ಇಷ್ಟು ಆಗಿದೆ. ಇದಾದ ನಂತರ ನಮ್ಮ FSL ಟೀಮ್ಸ್ ಎಲ್ಲರೂ ಬಂದಿದ್ದಾರೆ. ಬಾಡೀಸ್ನ ಕಲೆಕ್ಟ್ ಮಾಡಿ ನಾವು ಹಾಸ್ಪಿಟಲ್ ಕಳಿಸಿದೀವಿ. ಅಲ್ಲಿ ನಾವು DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತೀವಿ. ಸಂಬಂಧಿಕರು ಬಂದ ನಂತರ DNA ಟೆಸ್ಟ್ ಮುಖಾಂತರ ಅವ್ರನ್ನ ಐಡೆಂಟಿಫೈ ಮಾಡಿ ಅವರಿಗೆ ಹಸ್ತಾಂತರ ಮಾಡ್ತೇವೆ. ಬದುಕುಳಿದವರು ನಮ್ಮ ಹಿರಿಯೂರು ಗವರ್ನಮೆಂಟ್ ಹಾಸ್ಪಿಟಲ್, ಬಸವೇಶ್ವರ ಹಾಸ್ಪಿಟಲ್, ಶಿರಾ ಹಾಸ್ಪಿಟಲ್, ತುಮಕೂರಿನಲ್ಲಿ ಕೂಡ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಎಲ್ಲ ಕಡೆ ಹೋಗಿದ್ದಾರೆ. ಅವರಲ್ಲಿ ಯಾರು ಕೂಡ ಸೀರಿಯಸ್ ಆಗಿಲ್ಲ, ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ. ಎಕ್ಸಾಕ್ಟ್ ನಂಬರ್ ಇನ್ನೂ ನಮಗೆ ಗೊತ್ತಾಗಿಲ್ಲ. ಅದರಲ್ಲಿ ಒಂದು 5-6 ಜನರಿಗೆ ಮಾತ್ರ ಗಾಯಗಳಾಗಿದೆ. ಉಳಿದವರೆಲ್ಲ ವಿತೌಟ್ ಇಂಜುರೀಸ್ ಸೇಫ್ ಆಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.